ಮಿತ್ರರೇ ನಮಸ್ಕಾರ. ನಾವಿವತ್ತು ಎಷ್ಟೋ ವರ್ಷಕ್ಕೊಮ್ಮೆ ಮನುಷ್ಯನ ಎಲ್ಲಾ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಅಥವಾ ಮನುಷ್ಯನ ಆನ್ಸಿಸ್ಟರ್ಸ್ ಅಂತ ಇರ್ತಾರಲ್ಲ, ನಮ್ಮ ಪೂರ್ವಜರು, ಅವರ ಒಂದು ಆಶೀರ್ವಾದವನ್ನ ಪಡೆಯೋದಕ್ಕೆ ಮತ್ತು ಅವರ ಕರ್ಮಗಳನ್ನು ಕೂಡ ಕಳೆಯೋದಕ್ಕೆ ಒಂದು ಅದ್ಭುತವಾದಂತಹ ಸಮಯ ಬಂದಿದೆ. ಈ ಸಮಯನ ಯುಟಿಲೈಸ್ ಮಾಡ್ಕೊಂತು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಪೂರ್ವಜರ ಕರ್ಮವನ್ನ ಕಳಿಸಿ ಅವನು ಕೂಡ ಬ್ಲೆಸ್ಸಿಂಗ್ ತಗೊಂಡು ಆತನ ವಂಶನೂ ಕೂಡ ಬ್ಲೆಸ್ಸಿಂಗ್ ಅನ್ನ ಪಡೆಯುವಂತಹ ಒಂದು ಅದ್ಭುತ ಸಮಯ. ಅದು ಅಲ್ಲದೆ ಜಾತಕದ ಕಣ್ಣುಗಳಾದಂತಹ ಸೂರ್ಯ ಮತ್ತು ಚಂದ್ರರಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರು ಅದನ್ನ ಒಂದು ಶಾರ್ಟ್ ಅಲ್ಲಿ ನಿವಾರಣೆ ಮಾಡಿಕೊಳ್ಳಬಹುದಾದಂತಹ ಅದ್ಭುತ ಸಮಯ ಬಂದಿದೆ. ಈ ಸಮಯ ಯಾಕೆ ಅದ್ಭುತ ಆಗುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಸಲ ಪಿತೃಪಕ್ಷ ಸ್ಟಾರ್ಟ್ ಆಗುವಂತದ್ದು ಸೆಪ್ಟೆಂಬರ್ 7ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕು ಇರುತ್ತೆ. ಪ್ರತಿ ವರ್ಷ ಬಂದಂತೆನೆ ಈ ವರ್ಷನೂ ಇದೆ. ಆದ್ರೆ ಒಂದು ಅದ್ಭುತ ಏನಂತ ಹೇಳಿದ್ರೆ, ಈ ಸತಿ ಪಿತೃಪಕ್ಷ ಸ್ಟಾರ್ಟ್ ಆದಾಗ ಚಂದ್ರಗ್ರಹಣನು ಅದ್ರ ಜೊತೆಗೆ ಇರ್ತದೆ. ಮತ್ತೆ ಪಿತೃಪಕ್ಷ ಮುಗಿಯುವಾಗ ಸೂರ್ಯ ಗ್ರಹಣನು ಮಹಾಲಯ ಅಮಾವಾಸ್ಯೆ ಅಂದ್ರೆ ಸೆಪ್ಟೆಂಬರ್ 21ನೇ ತಾರೀಕು ಸೂರ್ಯ ಗ್ರಹಣ ಇದೆ. ಆದ್ರೆ ಎರಡೂ ಕಡೆ ನಡೆಯುತ್ತಿರುವಂತಹ ಒಂದು ಅದ್ಭುತವಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಎರಡೂ ಕೂಡ ಭಾನುವಾರಗಳು ಬಿದ್ದಿದವೆ ಅನ್ನುವಂಥದ್ದು. ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನಂತ ಹೇಳಿದ್ರೆ, ಇದು ಇಂಡಿವಿಜುವಲ್ ಆಗಿ ಅಥವಾ ಫ್ಯಾಮಿಲಿ ವೈಸ್ ಅಥವಾ ದೇಶ ಅಥವಾ ಹೋಲ್ ನಮ್ಮ ಒಂದು ಭೂಮಿ ಏನಿದೆ ಇದಕ್ಕೇನೆ ಕರ್ಮವನ್ನ ಕಳೆದುಕೊಳ್ಳೋದಕ್ಕೆ ಒಂದು ಶಾಟ್ ಅಲ್ಲಿ ಎಲ್ಲಾ ಕರ್ಮವನ್ನು ನಾಶ ಮಾಡ್ಕೊಳ್ಳೋದಕ್ಕೆ ಅಥವಾ ಅದರ ತೀವ್ರತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಂದಿದೆ ಅಂತ ನನ್ನ ಅನಿಸಿಕೆ ಆಗಿದೆ. ಮಿತ್ರರೇ, ಆದ್ರಿಂದ ಈ ಒಂದು ಪಿತೃಪಕ್ಷದಲ್ಲಿ ಯಾವ ರೀತಿ ಪರಿಹಾರ ಮಾಡಿದ್ರೆ ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಗೆಳೆಯರೆ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ನನ್ನ ಪರ್ಸನಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸಾಕಷ್ಟು ರೆಮಿಡಿಗಳನ್ನ ನಾನು ಟ್ರೈ ಮಾಡಿ ನೋಡಿದೀನಿ. ಆದ್ರೆ ದಾನ ಕೊಟ್ಟಂತಹ ಪವರ್ಫುಲ್ ರಿಸಲ್ಟ್ ನನಗೆ ಬೇರೆ ಯಾವುದ್ರಲ್ಲೂ ಅಷ್ಟು ಸಿಗ್ಲಿಲ್ಲ. ಅಷ್ಟು ದಾನದ ಮಹತ್ವ ಇದೆ. ನಾನು ಏನ್ ಡೊನೇಟ್ ಮಾಡಿದೆ, ಹೇಗೆ ಮಾಡಿದೆ ಅನ್ನುವಂಥದ್ದನ್ನ ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ, ಅದರ ರಿಸಲ್ಟ್ ಏನಾಗಿತ್ತು ಅನ್ನುವಂಥದ್ದನ್ನೆಲ್ಲ. ಆದ್ರೆ ಈ ವಿಡಿಯೋದಲ್ಲಿ ನಾವು ಏನ್ ಮಾಡಬಹುದು ಅನ್ನುವಂಥದ್ದು ನೋಡೋಣ ಮತ್ತು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ನೋಡೋಣ. ಮಿತ್ರರೇ, ಈ ಒಂದು ಗ್ರಹಣದ ಸಮಯ ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ ಇರೋದ್ರಿಂದ ಮತ್ತು ಅಟ್ ದ ಸೇಮ್ ಟೈಮ್ ಪಿತೃಪಕ್ಷ ಕೂಡ ಸ್ಟಾರ್ಟ್ ಆಗೋದ್ರಿಂದ ಆವತ್ತು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅನ್ನದಾನ ಮಾಡೋದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮಗೆ ತಂದುಕೊಡುತ್ತೆ. ಯಾಕೆಂತ ಹೇಳಿದ್ರೆ, ಆ ಒಂದು ಲಾಜಿಕ್ ಏನಂತ ಹೇಳಿದ್ರೆ, ನೀವು ಆ ಸಮಯದಲ್ಲಿ ಮಾಡಿದಂತಹ ಅನ್ನದಾನಗಳು ನಿಮ್ಮ ಪಿತೃಗಳಿಗೆ ತಲುಪುತ್ತೆ ಅದ್ರ ಫಲ ಅನ್ನುವಂಥದ್ದು. ಅದು ಅಲ್ಲದೆ ಅವತ್ತು ಗ್ರಹಣ ಕೂಡ ಇರೋದ್ರಿಂದ ನಿಮ್ಮ ಕರ್ಮವನ್ನ ಎಸ್ಪೆಷಲಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಕರ್ಮ ಕಳ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ದಿನ ಅನ್ನುವಂಥದ್ದು. ಇನ್ನ ಎರಡನೆಯದಾಗಿ ಅತಿ ಮುಖ್ಯವಾಗಿರುವಂತದ್ದು, ಇದಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ ಸೆಪ್ಟೆಂಬರ್ 21ನೇ ತಾರೀಕು ಬರುವಂತಹ ಒಂದು ಸೂರ್ಯಗ್ರಹಣ. ಈ ಸೂರ್ಯಗ್ರಹಣ ಬಹಳ ಪವರ್ಫುಲ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಇದು ಮಹಾಲಯ ಅಮಾವಾಸ್ಯೆ ದಿನ ನಡೀತಾ ಇರುವಂತದ್ದು ಮತ್ತು ಪಿತೃಪಕ್ಷದ ಕೊನೆಯ ದಿನ. ಮಿತ್ರರೇ, ಈ ಒಂದು ದಿನ ನೀವು ಮಾಡಿದಂತಹ ದಾನಗಳು, ಅಗೈನ್ ಅನ್ನದಾನ ಮಾಡಬಹುದು ಅಥವಾ ನಿಮಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಗೋಧಿ, ಕಾಪರ್ ಯುಟೆನ್ಸಿಲ್ಸ್ ಗಳು ಇಂಥವನ್ನು ಕೂಡ ದಾನ ಮಾಡಬಹುದು. ಮಿತ್ರರೇ, ಈ ಸಮಯದಲ್ಲಿ ಮಾಡಿದಂತಹ ದಾನ ನಿಮಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ದೋಷವನ್ನ ನಿವಾರಣೆ ಮಾಡುತ್ತೆ ಮತ್ತು ನಿಮ್ಮ ಆನ್ಸಿಸ್ಟರ್ಸ್ ಗೆ ಸಂಬಂಧಪಟ್ಟಂತಹ ದೋಷಗಳನ್ನ ನಿವಾರಣೆ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಜನರಲ್ ಲಾಜಿಕ್, ನೀವು ಈ ಟೈಮಲ್ಲಿ ಊಟ ಹಾಕಿದ್ರೆ ಆ ಒಂದು ಊಟ ನಿಮ್ಮ ಆನ್ಸಿಸ್ಟರ್ ಗೆ ಸೇರುತ್ತೆ, ಅಂದ್ರೆ ಪಿತೃಲೋಕದಲ್ಲಿರುವಂತಹ ಪಿತೃಗಳಿಗೆ ಸೇರುತ್ತೆ ಅನ್ನುವಂಥದ್ದು ಒಂದು ಲಾಜಿಕ್. ಅವರು ಆಗ ತಿಂದಾಗ ನಿಮಗೆ ಬ್ಲೆಸ್ ಮಾಡ್ತಾರೆ, ನಿಮಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಲೈಫಲ್ಲಿ ಆಗದೆ ಇರ್ಲಿ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಭಗವಂತನ ಬ್ಲೆಸ್ಸಿಂಗ್ ಇಂದ ನಿಮ್ಮ ಪಿತೃಗಳ ಬ್ಲೆಸ್ಸಿಂಗ್ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಸೊ ಆದ್ರಿಂದ ಈ ಎರಡೂ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಯಥೇಚ್ಛವಾಗಿ ದಾನ ಮಾಡೋದ್ರಿಂದ ನೀವು ನಿಮ್ಮ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಏನಿದಾವೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಬೇರೆ ಯಾವುದೇ ಪ್ರಾಬ್ಲಮ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಇದೆಲ್ಲದಕ್ಕೂ ಸಾಕಷ್ಟು ರಿಲೀಫ್ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಏನು ಆಗದೆ ಹೋದ್ರೆ 7ನೇ ತಾರೀಕು ದಯವಿಟ್ಟು 21ನೇ ತಾರೀಕಂತೂ ಮಿಸ್ ಮಾಡ್ಕೊಳ್ದಾಗೆ ಡೊನೇಷನ್ಸ್ ಅನ್ನ ಮಾಡಿ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.